ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತಿನ ಬ್ಲಾಗ್ ಬಂದು ಇವತ್ತಿನ ಬ್ಲಾಗು ನಾನು ಹಬ್ಬದ ದಿನದ ಬ್ಲಾಗ್ ಆಗಿರುತ್ತೆ. ಇವತ್ತು ಏನೇನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಬ್ಲಾಗಲ್ಲಿ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ನೋಡಿ, ಈಗ ಸದ್ಯಕ್ಕೆ ನಾನು ಎಷ್ಟು ರೆಡಿ ಆಗಿದ್ದೀನಿ ಗೈಸ್. ಹಬ್ಬ ಅಂದಮೇಲೆ ರಂಗೋಲಿ ಇರಲೇಬೇಕಲ್ವ, ಹಾಗಾಗಿ ರಂಗೋಲಿ ಹಾಕೋಣ ಅಂತ ಬಂದೆ. ನನಗೆ ತುಂಬ ದೊಡ್ಡ ದೊಡ್ಡ ಚುಕ್ಕಿ ರಂಗೋಲಿಗಳೆಲ್ಲ ಬರ್ತಾಯಿತ್ತು. ಇತ್ತೀಚೆಗೆ ನಾನು ನಮ್ಮನೆ ಹತ್ರ ಅಂದರೆ ಮಧುಗಿರಿಲಿ ಚಿಕ್ಕ ಚಿಕ್ಕ ರಂಗೋಲಿ ಹಾಕ್ತೀನಲ್ವ, ಹಾಗಾಗಿ ನನಗೆ ದೊಡ್ಡ ದೊಡ್ಡ ರಂಗೋಲಿ ಎಲ್ಲ ಮರೆತೋಗ್ಬಿಟ್ಟಿತ್ತು. ಹಾಗಾಗಿ ನನಗೆ ಅಷ್ಟು ಗೊತ್ತಾಗ್ತಿಲ್ಲ, ಯಾವುದಾದ್ರೂ ನೆನಪು ಬರ್ತಾಯಿಲ್ಲ, ಬಿಡು ಅಂತ ಹೇಳಿದೆ. ಪರವಾಗಿಲ್ಲ, ಯಾವುದಾದ್ರೂ ಒಂದು 15ರಿಂದ 8 ಯಾವುದಾದ್ರೂ ಬಿಡು ಅಂತ ಹೇಳ್ತಾಯಿತ್ತು ನಮ್ಮಮ್ಮ. ಹಾಗಾಗಿ ನನಗೆ ಗೊತ್ತಿರೋದು 15ರಿಂದ 6 11ರಿಂದ 6 ಸಾರಿ. ಅದನ್ನೇ ಬಿಡೋಣ ಅಂತ ಹೇಳ್ಬಿಟ್ಟು ರೋಸ್ ಫ್ಲವರ್ದು ಬರುತ್ತಲ್ಲ, ಇದಂತೂ ನಾನು ಎಷ್ಟು ಸಲ ಬಿಟ್ಟಿದ್ದೀನೋ ಗೊತ್ತಿಲ್ಲ. ಕಾಲೇಜಿಗೆ ಹೋಗ್ಬೇಕಾದ್ರೆ ಆ ಥರ ಟೈಮಲ್ಲಿ, ಹಬ್ಬದ ಟೈಮಲ್ಲಿ ಇದೊಂಥರ ಚೆನ್ನಾಗಿರುತ್ತೆ. ಕಲರೆಲ್ಲ ಹಾಕೋರಂತ ಇನ್ನೂ ಸಖತ್ತಾಗಿರುತ್ತೆ ಗೈಸ್. ಬಟ್ ನನಗೆ ಅಷ್ಟು ಹಾಕೋದಕ್ಕೆ, ಕಲರೆಲ್ಲ ಹಾಕೋದಕ್ಕೆ ಟೈಮ್ ಇರಲಿಲ್ಲ. ಹಾಗಾಗಿ ಹಬ್ಬ ಎಲ್ಲ ಅಡುಗೆ ಎಲ್ಲ ನಾನೇ ಮಾಡಬೇಕಾಯ್ತು. ಅಮ್ಮಂಗೆ ಹುಷಾರಿರ್ಲಿಲ್ವಲ್ಲ, ಹಾಗಾಗಿ ನಾನು ಅಷ್ಟೇನು ಮಾಡೋಕ್ಕೋಗಲಿಲ್ಲ. ಮತ್ತು ಮನೆಯೆಲ್ಲ ಕ್ಲೀನ್ ಮಾಡಿ ಇವಾಗ ನೆಲ ಎಲ್ಲ ಒರೆಸಿದ್ಮೇಲೆ ಹೊಸ್ಲು ಕೂಡ ಪೂಜೆ ಮಾಡಿಬಿಟ್ಟು, ಅಂದರೆ ಪೂಜೆ ಅಂದರೆ ಎಲ್ಲ ಕ್ಲೀನ್ ಮಾಡಿ ಹೂವು ಎಲ್ಲ ಇಟ್ಟು ಮುಡಿಸಿದ್ದೀನಿ. ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಹಾಕ್ಕೊಂಡಿರೋದು. ಚೆನ್ನಾಗಿದೆ. ನಾನು ಸಣ್ಣಾಗಿದ್ದೀನಿ ಅಂತ ನನಗೆ ಅನ್ನಿಸ್ತಿದೆ, ಗೊತ್ತಿಲ್ಲ. ನೋಡೋಣ, ಇನ್ನೂ ಸಣ್ಣ ಆಗಬೇಕು. ಅಂದರೆ ನಾನೇನಿಲ್ಲ ಅಂದರೆ ಒಂದು 30 kg ಕಡಿಮೆ ಆಗಬೇಕು ಗೈಸ್. ಹಾಗಾಗಿ ನಾನು ಕಾಯ್ತಾ ಇದ್ದೀನಿ ಎಷ್ಟು ಬೇಗ ಆಗ್ತೀನಿ ಸಣ್ಣ ಅಂತ. ಒಂದು 30 kg ಸಣ್ಣ ಆದರೆ ನನ್ನ ಹೈಟ್ಗೆ ವೆಯ್ಟ್ಗೆ ಕರೆಕ್ಟಾಗಿರುತ್ತೆ. ಹಾಗಾಗಿ ನಾನು ಅಷ್ಟನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಹಬ್ಬ ಕೂಡ ಸ್ಟಾರ್ಟ್ ಆಗಿದೆ. ಎಲ್ಲ ಅಂದರೆ ಎಲ್ಲ ಆಗಿದೆ ಕೆಲಸಗಳು. ಈಗ ಹಬ್ಬಕ್ಕೆ ಅಡುಗೆಗಳನ್ನ ತಯಾರಿ ಮಾಡೋ ಸಮಯ. ಬನ್ನಿ ಹಬ್ಬನ ಮಾಡೋಣ, ರೆಡಿ ಮಾಡೋಣ. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನನ್ನ ಹಿಂದಿನ ವಿಡಿಯೋ ಎಲ್ಲ ನೋಡಿರೋ ನಿಮ್ಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ ಗೈಸ್, ಈಗ ಅಡುಗೆ ಮಾಡೋಕ್ಕೆ ಹೋಗೋಣ. ಓಕೆ, ಈ ಕಡೆ ಒಲೆನ ಅಂದರೆ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಹೂವು ಇಟ್ಟು, ನಾವು ಹಬ್ಬದ ಟೈಮಲ್ಲಿ ಮಾತ್ರ ಗೈಸ್, ನಾನು ಪ್ರತಿ ಸಲ ಮಾಡ್ತೀನಿ ಅಂತ ನಾನು ಸುಮ್ಮನೆ ಓಡ್ಬಿಡಲ್ಲ. ಹಬ್ಬದ ಟೈಮಲ್ಲಿ ಈ ಥರ ಅರಿಶಿನ ಕುಂಕುಮ ಇಟ್ಬಿಟ್ಟು ನಾವು ಮಾಡ್ತಾಯಿದ್ರು. ಇವತ್ತು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೂವು ಇಟ್ಟು ಸ್ಟವ್ನ ಆನ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಹಚ್ಚಿ ಬೇಳೆಗೆ ನೀರಿಟ್ಟಿದ್ದೀನಿ. ಇದನ್ನು ಆ್ಯಕ್ಚುಲಿ ನಾನು ಡೈರೆಕ್ಟಾಗಿ ಮಾತಾಡ್ಕೊಂಡೆ ನಾನು ವಿಡಿಯೋ ಮಾಡಿರೋದು ಗೈಸ್. ಆದರೆ ಏನು ಮಾಡಲಿ, ಹಿಂದಗಡೆ TV ಆನ್ ಆಗಿದೆ, ಮ್ಯೂಸಿಕ್ ಬರ್ತಿದೆ, ಸಾಂಗು. ಹಾಗಾಗಿ ಅದನ್ನು ಹಾಕಿದ್ರೆ ಕಾಪಿರೈಟ್ ಎಲ್ಲಿ ಬರುತ್ತೋ ಅಂದರೆ ನಾನು ಮಾತಾಡ್ತಾನೂ ಇದ್ದೀನಿ ಮತ್ತು ಹಿಂದೆ ಮ್ಯೂಸಿಕ್ ಕೂಡ ಬರ್ತಾಯಿದೆ. ಎಲ್ಲಿ ನನಗೆ ಕಾಪಿರೈಟ್ ಕ್ಲೇಮ್ ಬಂದುಬಿಡುತ್ತೋ ಅಂತ ಭಯ ಆಗ್ಬಿಟ್ಟು ಮ್ಯೂಟ್ ಮಾಡಿ ನಾನೀಗ ವಿಡಿಯೋನ ಅದರಲ್ಲಿ ಏನೇನು ಎಕ್ಸ್ಪ್ಲೇನ್ ಮಾಡಿದ್ದೆ ಅದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಈ ಕಡೆ ಕುಂಬಳಕಾಯಿ ಅಂತೂ ನಮ್ಮಪ್ಪ ನನಗೆ ಇವತ್ತು ಬೆಳಗ್ಗೆ ಜಸ್ಟ್ ಇದನ್ನು ಒಂದು ತಂದು ಕೊಟ್ಟರು. ಅದನ್ನು ಅದರೊಳಗೆ ಇಡೋಣ ಅಂತ ಬಂದೆ. ಆ ಟೈಮಲ್ಲಿ ನಿಮಗೆ ಇದನ್ನು ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ. ಒಂದು 5-6 ಕುಂಬಳಕಾಯಿನ ಕೂಡಿಟ್ಟಿದೆ. ಮತ್ತು ಬಾಳೆಹಣ್ಣು ಆ್ಯಕ್ಚುಲಿ ನಾವೇ ತೊಗೊಂಡೋಗಿದ್ದು. ಅದೆಲ್ಲ ಫುಲ್ ಹಣ್ಣಾಗ್ತಾ ಬಂದಿತ್ತು ಹಬ್ಬಕ್ಕೆಲ್ಲನೂ. ಈ ಕಡೆ ಚಿತ್ರಾನ್ನಕ್ಕೆ ಅಂತ ಹೇಳ್ಬಿಟ್ಟು ಈರುಳ್ಳಿನ ಇಟ್ಕೊಂಡಿದ್ದೀನಿ. ಮತ್ತು ಹೆಸರುಬೇಳೆ, ಕಡಲೆಕಾಳು ಪಲ್ಯಕ್ಕೆ ಹೆಸರುಬೇಳೆ ಮಾಡೋದಕ್ಕೆ ಇದು ಗ್ರೀನ್ ಹೊಡೆದಿರೋದು. ಇಲ್ಲಿರೋಂಥ ಕಡಲೆಬೇಳೆನ ಈಗ ವಡೆ ಮಾಡೋಕ್ಕೆ ಅಂತ ನೆನಾಕ್ತೀನಿ. ಒಂದು ಪಾವು ನೆನಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಬೇಳೆಗೆ ಅಂತ ನೀರಿಟ್ಟಿದ್ದೀನಿ. ನೀರು ಚೆನ್ನಾಗಿ ಮಳ್ಳಿದ ಮೇಲೆ ಬೇಳೆ ಹಾಕಬೇಕು. ಈಗ ಕಡಲೆಬೇಳೆ ನೆನಾಕೋದ್ರೆ ಈಗ ಅಡುಗೆದು ಇಲ್ಲಿ ಮಸಾಲೆ ಚಿತ್ರಾನ್ನ ಮಾಡ್ತಿದ್ದೀನಿ ಗೈಸ್. ಇದಕ್ಕೆ ಹಸಿಮೆಣಸಿನಕಾಯಿ ಹಾಕೊಂಡಿದ್ದೀನಿ, ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕೊಂಡು ರುಬ್ಕೋಬೇಕು. ಇದು ವಡೆಗೆ ಅಂತ ಕಡಲೆಬೇಳೆ ನೆನಾಕಿದ್ದೀನಿ ಮತ್ತು ಹೆಸರುಬೇಳೆ ಇಷ್ಟು. ಈ ಕಡೆ ಮಸಾಲೆ ಚಿತ್ರಾನ್ನ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಚಿತ್ರಾನ್ನಕ್ಕೆ ಅಂತ ಹೇಳ್ಬಿಟ್ಟು ಸಣ್ಣ ಸಣ್ಣ ಸ್ಲೈಸ್ ಆಗಿ ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ. ಈ ಚಿತ್ರಾನ್ನದ ಗೊಜ್ಜು ಬಂದುಬಿಟ್ಟು ತುಂಬ ರುಚಿಯಾಗಿರುತ್ತೆ ಗೈಸ್, ತುಂಬಾ ಚೆನ್ನಾಗಿರುತ್ತೆ. ಇದು ನಮ್ಮ ಮಧುಗಿರಿಯಲ್ಲಿ ನಮ್ಮ ಮನೆಯಲ್ಲಿ ಆ್ಯಕ್ಚುಲಿ ಫೇಮಸ್ಸು. ನನಗೆ ಈ ಥರದ್ದು ನನ್ನ ಮದುವೆಗಿನ ಮುಂಚೆ ನನಗೆ ಗೊತ್ತಿರಲಿಲ್ಲ ಈ ಥರನೂ ಗೊಜ್ಜು ಮಾಡ್ತಾರೆ ಅಂತ. ಬಟ್ ಇಲ್ಲಿಗೆ ಬಂದಮೇಲೆ ನಮ್ಮ ಅತ್ತೆಯಿಂದ ಕಲ್ತಿರೋಂಥ ಅಡುಗೆ ಇದು. ನಾನು ಚಿತ್ರಾನ್ನದ ಗೊಜ್ಜು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಇದನ್ನು ನಾನು ಸ್ಲೈಸಾಗಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಕಡೆ ಒಗ್ಗರಣೆ ಮಾಡ್ಕೊಳ್ಳೋಣ, ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ ಗೈಸ್. ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಷ್ಟು ಎಣ್ಣೆ ಬೇಕು ಅಂದರೆ ಈರುಳ್ಳಿ ಎಲ್ಲ ಅದರಲ್ಲೇ ಬೇಯಬೇಕು, ಈ ನೀರೆಲ್ಲ ಸೇರಿಸೋ ಆಗಿಲ್ಲ. ಹಾಗಾಗಿ ಎಣ್ಣೆ ಸ್ವಲ್ಪ
ಹೆಚ್ಚಿಗೆನೇ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸಾಸಿವೆ, ಕಡಲೆಬೇಳೆ, ಕರಿಬೇವು, ಉದ್ದಿನಬೇಳೆ. ಕಡಲೆಬೇಳೆ, ಉದ್ದಿನಬೇಳೆ ಆ್ಯಕ್ಚುಲಿ ಹಾಕಿದಷ್ಟು ತುಂಬಾ ರುಚಿಯಾಗಿರುತ್ತೆ. ನಾನು ಆ್ಯಕ್ಚುಲಿ ತುಂಬ ಜಾಸ್ತಿ ಗೊಜ್ಜು ಮಾಡೋದ್ರಿಂದ ನನ್ನ ಹಿಡಿಯಲ್ಲಿ ಒಂದೊಂದು ಹಿಡಿ ಹಾಕ್ತೀನಿ. ಹಾಗೆ ಸ್ಪೂನಲ್ಲಾದರೆ 1/4 ಸ್ಪೂನ್ 2/4 ಸ್ಪೂನ್ ಹಾಕ್ತೀನಿ. ಕಡಲೆಬೇಳೆ ಜಾಸ್ತಿ ಇದ್ದಷ್ಟು ತುಂಬ ರುಚಿ ಇರುತ್ತೆ ಅನ್ನದ ಜೊತೆ ಸಿಗ್ತಾಯಿದ್ರೆ. ಹಾಗಾಗಿ ನಾನಿಲ್ಲಿ 1.5 ಸ್ಪೂನ್ ಕಡಲೆಬೇಳೆ, 1.5 ಸ್ಪೂನು ಉದ್ದಿನಬೇಳೆನ ಹಾಕ್ಕೊಂಡು, ಸಾಸಿವೆ ಹಾಕ್ಕೊಂಡು, ಕರಿಬೇವು ಸೊಪ್ಪು ಹಾಕಿ, ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಬ್ರೌನ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಇದಕ್ಕೆ ಈಗ ಈರುಳ್ಳಿನ ಸೇರಿಸ್ಬಿಟ್ಟು ಬಾಡಿಸ್ಕೋಬೇಕಾಗುತ್ತೆ. ಈರುಳ್ಳಿ ಬಾಡಿದ ಮೇಲೇ ನಾವು ರುಬ್ಬಿ ಇಟ್ಕೊಂಡಿರೋ ಅಂಥ ಮಸಾಲೆನೇ ಇದಕ್ಕೆ ಸೇರಿಸೋಕ್ಕಾಗೋದು. ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ನಿಜ ತಿನ್ನಬೇಕು ಅಂತಲೇ ಅನಿಸುತ್ತೆ. ಅನ್ನ ಸಾರನ್ನ ಯಾರೂ ಕೇಳಲ್ಲ ಹಬ್ಬದ ಟೈಮಲ್ಲಿ ಈ ಥರದ್ದು ಮಾಡಿದ್ರೆ. ನಮ್ಮ ಮನೇಲಿ ಹಂಗೆ. ಇದು ನಮ್ಮ ಅಪ್ಪಂಗೆ ತುಂಬ ಇಷ್ಟ. ನಮ್ಮ ಮನೇಲಿ ಮಾಡೋವಂಥ ಚಿತ್ರಾನ್ನ ನಮ್ಮ ಅಪ್ಪಂಗೆ ಇಷ್ಟ. ಹಾಗಾಗಿ ನಮ್ಮ ಅಪ್ಪಂಗೆ ಅಂತಂದು ನಾನು ಅಲ್ಲಿ ಊರಿಗೆ ಹೋಗಿದ್ನಲ್ಲ, ಅಲ್ಲಿ ಹಬ್ಬಕ್ಕೆ ಇನ್ನೇನು ಮಾಡೋಣ ಚಿತ್ರಾನ್ನ ಗೊಜ್ಜು ಅಂತ ಹೇಳ್ಬಿಟ್ಟು ಮಾಡಿದೆ. ಸಕ್ಕತ್ತಾಗಿ ಬಂದಿತ್ತು ಗೈಸ್. ಹಿಂಗೆ ಇತ್ತು ಅಂದರೆ ಚಿತ್ರಾನ್ನ, ಈ ಗೊಜ್ಜಂತೂ ನನಗೆ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಆ್ಯಕ್ಚುಲಿ ಇದನ್ನು ಈರುಳ್ಳಿನ ಹಾಕ್ಬಿಟ್ಟು ನೀಟಾಗಿ ಬಾಡಿಸ್ಬಿಟ್ಟು ಆಮೇಲೆ ಉಪ್ಪು ಮತ್ತು ಅರಿಶಿನ ಸೇರಿಸ್ಕೋಬೇಕು ಇದಕ್ಕೆ. ಇದು ಬೆಂದ ಮೇಲೆಲ್ಲ ಸೇರಿಸೋ ಅವಶ್ಯಕತೆ ಏನಿಲ್ಲ. ಈಗ 1-2 ಸಾರಿ ಮಿಕ್ಸ್ ಮಾಡಿದ ಮೇಲೆ ಉಪ್ಪು ಮತ್ತು ಅರಿಶಿನ 2 ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಲರ್ಗೆ ತಕ್ಕಷ್ಟು ಅರಿಶಿನ ಸೇರಿಸ್ಕೋಬೇಕು. ಚಿಟಿಕೆ ಅರಿಶಿನ ಅಂತ ಹೇಳಲ್ಲ, ಕಲರಿಗೆ ತಕ್ಕನಾಗೆ ಎಷ್ಟು ಕಲರ್ ಆಗಬೇಕೋ ನಮಗೆ ಅಷ್ಟನ್ನು ಹಾಕ್ಕೊಂಡ್ರೆ ಸಾಕು. ಅರಿಶಿನ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ನೀಟಾಗಿ ಒಂದು ನಿಮಿಷ ಹೈ ಫ್ಲೇಮಲ್ಲಿಟ್ಟು ಆಮೇಲೆ ಒಂದು 5 ಮಿನಿಟ್ಸು ಲೋ ಫ್ಲೇಮಲ್ಲಿಟ್ಟರೆ ಚಿತ್ರಾನ್ನ ಗೊಜ್ಜು ಪರ್ಫೆಕ್ಟಾಗಿ ಆಗುತ್ತೆ ಗೈಸ್. ಇದನ್ನು ತಲೆಯಲ್ಲಿ ಇಟ್ಕೊಂಡ್ರೆ ಸಾಕಾಗತ್ತೆ. ಈಗ ಮಸಾಲೆ ಚಿತ್ರಾನ್ನಕ್ಕೆ ಅಂತ ಹೇಳ್ಬಿಟ್ಟು ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ. ಇದಿಷ್ಟನ್ನು ಜಾರ್ಗೆ ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೋಬೇಕು ಗೈಸ್. ತುಂಬ ನೈಸು ರುಬ್ಬಬಾರ್ದು, ತರ್ತರಿಯಾಗಿ ರುಬ್ಕೋಬೇಕು. ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ 3 ಮಾತ್ರ ರುಬ್ಕೋಬೇಕಷ್ಟೇ. ಈ ಕಡೆ ಒಗ್ಗರಣೆ ಹಾಕಿರೋದೆಲ್ಲನೂ ಅಷ್ಟೇ. ಈರುಳ್ಳಿ ಸಾಫ್ಟ್ ಆಗೋವರೆಗೂ ಈಗ ಬಿಡಬೇಕು. ಈಗ ಅದನ್ನು ರುಬ್ಕೊ ಬಂದಿರ್ತೀವಲ್ವಾ, ಅದನ್ನೆಲ್ಲದನ್ನು ಇವಾಗ ಈ ಟೈಮಲ್ಲಿ ಸೇರಿಸ್ಬೇಕು. ನೋಡಿ, ಈ ಥರ ತರ್ತರಿಯಾಗಿ ರುಬ್ಕೋಬೇಕು. ಈಗ ರುಬ್ಬಿ ಇಟ್ಕೊಂಡಿರೋಂಥ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಇದಕ್ಕೆ ಸೇರಿಸ್ಕೋಬೇಕು. ಪೇಸ್ಟನ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ. ಸಕ್ಕತ್ತಾಗಿರುತ್ತೆ ಗೈಸ್. ಇದೊಂಥರ ನೋಡಿದ್ರೇ ಏನು ಟೇಸ್ಟಿಯಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಈ ಚಿತ್ರಾನ್ನ. ಈ ಥರ ನೀಟಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಳಕ್ಕೆ ಬಿಡಬೇಕು. ಇದಕ್ಕೆ ಆ್ಯಕ್ಚುಲಿ ಏನು ಹಾಕಬೇಕು ಅಂದರೆ ಕೊನೆಯದಾಗಿ ಕಾಯಿ ತುರಿ, ಕೊತ್ತಂಬರಿ, ಅದಕ್ಕಿಂತ ಮುಂಚೆ ಜೀರಿಗೆ ಮತ್ತು ಮೆಂತ್ಯನ ಫ್ರೈ ಮಾಡ್ಕೊಂಡ್ಬಿಟ್ಟು ಬ್ರೌನ್ ಕಲರ್ ಥರ ಫ್ರೈ ಮಾಡಿಕೊಂಡು ಪೌಡರ್ ಮಾಡಿ ಇಟ್ಕೊಂಡಿರ್ಬೇಕು. ನಾನು ಆ್ಯಕ್ಚುಲಿ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪೌಡ್ರನ್ನ. ಅದನ್ನು ಈಗ ಇದಕ್ಕೆ ಪೌಡರ್ನ ಅಂದರೆ ಜೀರಿಗೆ ಮತ್ತು ಮೆಂತ್ಯ ಪೌಡರ್ನ ಈಗ ಸೇರಿಸ್ಕೊತಿದ್ದೀನಿ. ಸೇರಿಸ್ಕೊಂಡ್ಬಿಟ್ರೆ ಅಂದರೆ ಕೊನೆಯದಾಗಿ ಸೇರಿಸ್ಕೋಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ ಇದು. ಹಾಗಾಗಿ ಕೊನೆಯದಾಗಿ ಸೇರಿಸ್ಬಿಟ್ಟು ಇದಕ್ಕೆ ಕಾಯಿ ಹಾಕಿ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿದ್ರೆ ಚಿತ್ರಾನ್ನ ಗೊಜ್ಜು ರೆಡಿ ಆಗುತ್ತೆ. ಇದನ್ನು ಏನಿಲ್ಲ ಅಂದ್ರೂ ಒಂದು 2 ವೀಕ್ಸ್ ಅಂತೂ ಮೇಂಟೈನ್ ಮಾಡ್ಬೋದು. ನೀರನ್ನ ಹಾಕ್ತಾ ಇದ್ರೆ ಮಾತ್ರ, ನೀರನ್ನ ಹಾಕೋದೇ ಕೆಟ್ಟೋಗ್ಬಿಡುತ್ತೆ. ಚೆನ್ನಾಗಿ ಕುದಿಸ್ಬೇಕು ಇದನ್ನು. ಎಣ್ಣೆ ಅದು ಎಲ್ಲ ಬಿಡಬೇಕು. ಆ ಚಿತ್ರಾನ್ನದಲ್ಲಿ ಗೊಜ್ಜಿ ಇದು ಈರುಳ್ಳಿ ಎಲ್ಲ ಏನು ಹೀರ್ಕೊಂಡಿರುತ್ತೆ ಅದೆಲ್ಲ ಬಿಡಬೇಕು. ಅಲ್ಲಿವರೆಗೂ ಕುದಿಸಿದ್ರೆ ಸಾಕಾಗತ್ತೆ. ಒಳ್ಳೆ ಪರ್ಫೆಕ್ಟಾಗಿರೋವಂಥ ಚಿತ್ರಾನ್ನ ಗೊಜ್ಜು ರೆಡಿ ಆಗುತ್ತೆ. ಕೊನೆಯದಾಗಿ ಕೊತ್ತಂಬರಿ, ಕಾಯಿ ತುರಿ ಎಲ್ಲ ಹಾಕಿದ್ಮೇಲೆ ಎಳ್ಳಿಕಾಯಿ, ತೊಪ್ಪೆರ್ ನಿಂಬೆಹಣ್ಣು ಹಾಕಿದ್ರೆ ಒಳ್ಳೆ ರುಚಿಯಾಗಿರೋವಂಥ ಚಿತ್ರಾನ್ನ ರೆಡಿ ಗೈಸ್. ಈ ಕಡೆ ನಾನು ತೆಂಗಿನಕಾಯಿ ಹಾಲಿಂದನ ಟೀ ಮಾಡೋಣ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೀನಿ. ತೆಂಗಿನಕಾಯಿ ಹಾಲು ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ನನಗಂತೂ ಸಖತ್ ಇಷ್ಟ. ನಮ್ಮ ಮನೆಗೆ ಎಲ್ಲರಿಗೂ ಇಷ್ಟನೇ. ಇದು ಕಾಯಿದು ಹಾಲು ಫಸ್ಟ್ ಡಿಕಾಕ್ಷನ್ ಮಾಡ್ಕೋಬೇಕು. ಟೀ ಪುಡಿ, ಸಕ್ಕರೆ ಮತ್ತು ನೀರನ್ನ ಇಟ್ಬಿಟ್ಟು ಡಿಕಾಕ್ಷನ್ ಮಾಡಿಕೊಂಡು ಕಾಯಿ ಹಾಲನ್ನ ಹಿಂಡಿಬಿಟ್ಟು ಸೋಸಿ ಇಟ್ಕೋಬೇಕು. ಈಗ ನಾನು ಸೋಸಿಬಿಟ್ಟು ಎಲ್ಲರಿಗೂ ಕೊಡ್ತಾಯಿದ್ದೀನಿ. ಇದೇನಪ್ಪ ಈ ಥರ ಇದೆ ಅಂತ ನೀವು ಅಂದ್ಕೋಬೋದು. ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ನೋಡಿ, ಅಲ್ಲಿರೋದು ಕೂಡ ಹಾಲೇನೆ. ಬೇಕು ಅಂದರೆ ಇನ್ನೂ ಸ್ವಲ್ಪ ಸೇರಿಸ್ಕೋಬೋದು. ಈ ಕಡೆ ಬೇಳೆ ಎಲ್ಲನೂ ಆಯಿತು. ಬೇಳೆ ಎಲ್ಲನೂ ಈಗ ಗ್ರೈಂಡರ್ಗೆ ಹಾಕಿ ರುಬ್ಕೊತಿದ್ದೀನಿ.
ಗ್ರೈಂಡರ್ಗೆ ಹಾಕಿ ರುಬ್ಕೊಂಡು ಬೇಳೆ ಎಲ್ಲನೂ ರುಬ್ಕೊಂಡ್ಬಿಟ್ಟೆ. ಆಮೇಲೆ ವಡೆ ಕೂಡ ಇದರಲ್ಲೇ ಸೇರಿಸ್ಕೊಂಡು ರುಬ್ಕೊಂಡ್ಬಿಡೋಣ, ಬೇರೆ ಅಂದರೆ ಸಪ್ರೇಟ್ ಇನ್ನೇನು ಮಿಕ್ಸಿ ಎಲ್ಲ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನಾನು ಗ್ರೈಂಡರ್ಗೆ ಹಾಕ್ಕೊಂಡು ಬೇಳೆ ಮತ್ತು ಕಡಲೆಬೇಳೆ ಎಲ್ಲನೂ ರುಬ್ಕೊಂಡೆ. ಫಸ್ಟು ಬೇಳೆ, ಬೆಲ್ಲ, ಕಾಯಿ, ಏಲಕ್ಕಿ ಎಲ್ಲ ಕುದಿಸ್ಕೊಂಡು ಇಟ್ಕೊಂಡಿದ್ರೆ ಈ ಥರ ರುಬ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಗೈಸ್. ಅಂದರೆ ಬೇಗ ಬೇಗ ಆಗೋಗ್ಬಿಡುತ್ತೆ. ನಾವು ಮಿಕ್ಸಿಲೆಲ್ಲ ರುಬ್ಬಿ ಮಾಡ್ತೀವಿ ಅಂದರೆ ತುಂಬ ಹೊತ್ತು ಹಿಡಿಯುತ್ತೆ. ಒಂದೊಂದೇ ಸ್ವಲ್ಪ ಹಾಕಿ ಗ್ರೈಂಡರ್ಗೆ ಹಾಕಿದ್ರೆ ಒಂದು 2ರಿಂದ 3 ಬ್ಯಾಚ್ ರುಬ್ಕೊಂಡ್ಬಿಟ್ರೆ ಬೇಗ ಆಗೋಗ್ಬಿಡುತ್ತೆ ಅಷ್ಟೇ. ಸ್ವಲ್ಪನೇ ಹಾಕ್ಕೋಬೇಕು, ಇಲ್ಲಾಂದರೆ ಹಿಡಿತಾ ಇರುತ್ತೆ ಇದು. ನನಗಾಗಿ ಇದರಿಂದನೇ ಈಸಿ ಆಯಿತು ಕೆಲಸ. ಇಲ್ಲ ಅಂದಿದ್ರೆ ನಾನಂತೂ ಫುಲ್ ಫ್ಲ್ಯಾಟ್ ಆಗಿಬಿಟ್ಟು ವೀಡಿಯೋ ಅಂತೂ ಮಾಡೋಕ್ಕೆ ಆಗ್ತಾಯಿರಲಿಲ್ಲ, ಅಷ್ಟು ಫ್ಲ್ಯಾಟಾಗಿ ಹೋಗ್ಬಿಡ್ತಿದ್ದೆ. ಬಟ್ ಇದೆಲ್ಲ ಇದ್ದಿದ್ದಕ್ಕೆ ನನಗೆ ಈಸಿ ಆಯಿತು. ಈಗ ನಾನು ಹಾಕ್ಕೊಂಡಿರೋದು ಕಡಲೆಬೇಳೆ, ಅದಕ್ಕೆ ಎಲ್ಲ ಮಸಾಲೆ ಎಲ್ಲನೂ ಜಾರಲ್ಲೇ ರುಬ್ಕೊಂಡೆ. ಯಾಕೆಂದರೆ ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ ಲವಂಗ ಎಲ್ಲ ಪೇಸ್ಟ್ ಆಗ್ತಾ ಇರಲಿಲ್ಲ ಇದರಲ್ಲಿ ಗೈಸ್ ನಿಜವಾಗ್ಲೂ. ಹಾಗಾಗಿ ನಾನು ಬೇಳೆ ಮಾತ್ರ ರುಬ್ಕೊಂಡ್ಬಿಟ್ಟು ಮಿಕ್ಕಿದ್ದ ಎಲ್ಲ ಪೇಸ್ಟ್ನ ಮಸಾಲೆ ಅಂದರೆ ಖಾರದ ಐಟಮ್ ಏನಿರುತ್ತೆ, ಚಕ್ಕೆ ಲವಂಗ, ಹಸಿಮೆಣ್ಸಿನ್ಕಾಯಿ ಎಲ್ಲನ, ಶುಂಠಿ, ಬೆಳ್ಳುಳ್ಳಿ ಎಲ್ಲನೂ ಜಾರ್ಗೆ ಹಾಕ್ಕೊಂಡು ಮಿಕ್ಸಿಲಿ ರುಬ್ಕೊಂಡೆ ಅಷ್ಟೇ. ಕಡಲೆಬೇಳೆ ಎಲ್ಲ ಒಂದು 5 ತರಿಯಾಗಾದರೆ ಸಾಕಾಗತ್ತೆ ಇದು ಕಡಲೆಬೇಳೆ ವಡೆಗೆ. ಹಾಗಾಗಿ ಇಷ್ಟನ್ನು ನಾನು ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಇದನ್ನೆಲ್ಲ ಒಂದು ಸೈಡ್ಗಿಟ್ಟು ಈಗ ಮಸಾಲೆಗೆ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ ಲವಂಗ, ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಬೇಳೆ ಪೇಸ್ಟ್ ಆಗಲಿ ಅಂತೇಳ್ಬಿಟ್ಟು ಬೇಳೆ ಇಟ್ಕೊಂಡಿದ್ದೀನಿ. ಈ ಕಡೆ ನಾಗಪ್ಪನ ಮಾಡೋದಕ್ಕೆ ಮತ್ತು ಅಜ್ಜಿ ತಾತ ಗುಡ್ಡೆಗೆಲ್ಲನ ಪೂಜೆ ಮಾಡೋದಕ್ಕೆ ನಮ್ಮ ಕಡೆ ಎಲ್ಲ ದೇವಸ್ಥಾನ ನಾಗಪ್ಪನ ಮಾಡಿಬಿಟ್ಟು ಆಮೇಲೆ ಗುಡ್ಡೆ ಪೂಜೆ ಮಾಡೋದಕ್ಕೆ ಹೋಗ್ತಾರೆ. ಹಾಗಾಗಿ ಎಲ್ಲರೂ ಅಲ್ಲೇ ಮಾಡೋದು. ಮನೇಲಿ ಇವಾಗ ನಾನು ಅಡುಗೆ ಮಾಡ್ತಾಯಿದ್ರೆ ಹೋಗೋಕ್ಕಾಗಲ್ಲ ಅಂತೇಳ್ಬಿಟ್ಟು ನಮ್ಮ ಅಪ್ಪ ಅಮ್ಮನೇ ಹೋದ್ರು ಪೂಜೆಗೆ ಅಂತೇಳ್ಬಿಟ್ಟು. ಅಲ್ಲಿ ಆಂಜನೇಯಂಗೆ ಮತ್ತು ಗುಡ್ಡೆ ಪೂಜೆ, ನಾಗಪ್ಪ ಎಲ್ಲ ಇಷ್ಟೊಂದು ದೇವ್ರುಗಳಿದೆ ನಮ್ಮ ಕಡೆ. ಅದಕ್ಕೆಲ್ಲ ಪೂಜೆ ಮಾಡಬೇಕಿತ್ತಲ್ಲ, ಅದಕ್ಕಾಗಿ ಅವರು ಹೊರಟ್ರು. ಈ ಕಡೆ ನಾನು ಕೂಡ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಗೈಸ್. ಈ ಕಡೆ ವಡೆಗೆ ಅಂತೇಳ್ಬಿಟ್ಟು ಕೊತ್ತಂಬರಿ, ಕಡಲೆಬೇಳೆ, ಈರುಳ್ಳಿ ಎಲ್ಲ ಸ್ಲೈಸಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇದನ್ನೆಲ್ಲನೂ ಒಂದು ಬೌಲ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಮತ್ತು ರುಬ್ಬಿರೋ ಅಂಥ ಪೇಸ್ಟನ್ನು ಕೂಡ ಇದಕ್ಕೆ ಹಾಕ್ಕೋಬೇಕು. ಇಲ್ಲಿದೆಯಲ್ಲ ಪಾತ್ರೆ ನನಗೆ ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ಇನ್ನೊಂದು ದೊಡ್ಡ ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ನಾನಿವಾಗ ಅದನ್ನು ಮಿಕ್ಸ್ ಮಾಡ್ಕೋತೀನಿ. ಮಿಕ್ಸ್ ಮಾಡಿಕೊಂಡು ಹಾಕೋದು ತೇಲ್ಸೋದು ಅಷ್ಟೇ. ಈಗ ದೊಡ್ಡದೊಂದು ಕುಕ್ಕರ್ಗೆ ಇಟ್ಕೊಂಡು ಈ ಮಸಾಲೆ ಎಲ್ಲನೂ ಹಾಕೋತಾ ಇದ್ದೀನಿ. ಚಕ್ಕೆ ಲವಂಗ ಏನೇನು ರುಬ್ಕೊಂಡಿದ್ದೆ ನಾನು ವಡೆಗೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಹಾಕ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡು ಆಮೇಲೆ ಬೇರೆ ಪಾತ್ರೆಗೆ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಬಿಟ್ಬಿಟ್ಟು ಆಮೇಲೆ ಎಡೆಗೆ ಹಾಕಿ ಆಮೇಲೆ ಊಟ ತಿನ್ನಬೇಕಾಗತ್ತೆ. ಹಾಗಾಗಿ ನಾನು ಪಟಾಪಟ ಅಂತ ಅವ್ರು ಬರೋದ್ರೊಳಗಡೆ ಇಷ್ಟೆಲ್ಲ ಮುಗಿಸ್ಕೊಂಡ್ರೆ ಆಮೇಲೆ ಒಬ್ಬಟ್ಟನ್ನು ತಟ್ಬೋದು. ಇಲ್ಲಾಂದರೆ ಎಲ್ಲ ಕೆಲಸ ಒಂದೇ ಸರಿ ಮಾಡೋಕ್ಕಾಗಲ್ಲ. ಯಾಕೆಂದರೆ ಇರೋದು 2 ಒಲೆಯಲ್ಲಿ ಬೇಗ ಆಗಲ್ಲ. ಅವ್ರು ಬರೋದ್ರಲ್ಲಿ ಇಷ್ಟೆಲ್ಲ ಮುಗಿಸ್ಕೊಂಡ್ರೆ ಆಮೇಲೆ ಒಬ್ಬಟ್ಟೇನು ಬೇಗ ಆಗಿಬಿಡುತ್ತೆ ಅಂಥೇಳಿ ಈಗ ಎಲ್ಲೋ ಒಂದೊಂದು ಕಡಲೆಬೇಳೆ ಕೂಡ ಹಾಕ್ಕೊಂಡಿದ್ದೀನಿ. ಯಾಕೆ ಅಂದರೆ ಅದು ಚೆನ್ನಾಗಿ ವಡೆಯಲ್ಲಿ ಕಡಲೆಬೇಳೆ ಇಲ್ಲದು ಟೇಸ್ಟ್ ಹೆಂಗೆ ಬರುತ್ತೆ ಗೈಸ್, ವಡೆ ಅಂತಲೇ ಅನಿಸಲ್ಲ. ಹಾಗಾಗಿ ನಾನು ವಡೆಗೆ ಅಂತೇಳ್ಬಿಟ್ಟು ಒಂದೊಂದು ಬೇಳೆನ ಹಂಗೆ ಎತ್ತಿಟ್ಕೊಂಡು ಎಲ್ಲ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಅದಕ್ಕೆ ಉಪ್ಪನ್ನು ಸೇರಿಸ್ಬೇಕು. ಉಪ್ಪನ್ನು ಸೇರಿಸಿದ್ರೆ ಎಲ್ಲ ರೆಡಿ ಆಗುತ್ತೆ. ಇದಕ್ಕೆ ಮೇಯ್ನಾಗಿ ಬೇಕಿರೋದು ಸಬ್ಬಸಿಗೆ ಸೊಪ್ಪು ಅಂತಾರಲ್ಲ ಅದು. ಆ್ಯಕ್ಚುಲಿ ಅದು ಬರಲಿಲ್ಲ ಸೊಪ್ಪಿನವರು. ಈ ಥರ ವಡೆನ ತಟ್ಟಿಬಿಟ್ಟು ಹಾಕೋದು ಅಷ್ಟೇ, ಎಣ್ಣೆಲಿ ಕರೆದ್ಬಿಟ್ರೆ ಆಗೋಯ್ತು. ಈ ಕಡೆ ಚಿತ್ರಾನ್ನದ ಗೊಜ್ಜಿಗೆ ಎಲ್ಲ ಹಾಕಿದ್ದೀನಿ. ಕೊತ್ತಂಬರಿ ಎಲ್ಲ ಕಟ್ ಮಾಡಿದ್ನಲ್ಲ, ಹಾಗಾಗಿ ಪಲ್ಯ, ಹೆಸರು ಬೇಳೆ ಅಂತ ಹೇಳ್ಬಿಟ್ಟು ಎಲ್ಲ ಮಾಡಿದ್ದೀವಿ ಗೈಸ್. ಈ ಕಡೆ ತುಪ್ಪ ಕೂಡ ಕಾಯಿಸಿ ಇಟ್ಟಿದ್ದಾರೆ. ಈ ಕಡೆ ವಡೆ ಕೂಡ ತೇಲಿಸ್ಕೊತಾ ಇದ್ದೀನಿ ನೋಡಿ. ಈ ಥರ ಚಪ್ಪಟೆಯಾಗಿ ತಟ್ಟಿ ಹಾಕ್ಬಿಟ್ರೆ ವಡೆ ಕೂಡ ರೆಡಿ ಆಗೋಗುತ್ತೆ. 1 2 3 ಸರಿ ಇಬ್ಬೆ ತೊಗೊಂಡ್ರೆ ಸಾಕಾಗತ್ತೆ ಗೈಸ್.
ನನ್ನ ತಮ್ಮ ಇವಾಗ ಊಟಕ್ಕೆ ಬರ್ತಾನೆ, ಅದಕ್ಕೆ ನೋಡ್ರಿ 3 ಎಲೆ ಹಾಕಿದ್ದೀನಿ. ಈಗ ಊಟದ ಸಮಯ ಗೈಸ್, ಊಟ ಮಾಡಿ ಆಮೇಲೆ ಸಿಗ್ತೀವಿ. ಇವತ್ತಿನ ವಿಡಿಯೋ ಕೂಡ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾಯಿದ್ದೀವಿ, ಪ್ಲೀಸ್ ಸಪೋರ್ಟ್ ಮಾಡಿ ಗೈಸ್. ಹಾಗೆ ಇವತ್ತಿನ ಬ್ಲಾಗ್ ಕೂಡ ಇಷ್ಟ ಆಗುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್. ನೆಕ್ಸ್ಟ್ ವಿಡಿಯೋ ಸಿಗೋವರೆಗೂ ಬಾಯ್.